ಕಳೆದ 10 ವರ್ಷಗಳ ಹಿಂದೆ ಕುಸಿದು ಬಿದ್ದಿರುವ ಅರ್ಬಿ ಸೇತುವೆಯ ಕಾಯಕಲ್ಪದ ಭಾಗ್ಯಕ್ಕಾಗಿ ವಾಲ್ಪಾಡಿಯ ಜನತೆ ಬಕಪಕ್ಷಿಯಂತೆ ಕಾಯುತ್ತಾ ಕುಳಿತಿದ್ದಾರೆ. ಮೂಡುಬಿದಿರೆ ತಾಲೂಕಿನ ವಾಲ್ಪಾಡಿ ಗ್ರಾಮ ಪಂಚಾಯತ್ನ ಶಟ್ಲಬೆಟ್ಟು ಎಂಬಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ಸೇತುವೆಯು ವಾಲ್ಪಾಡಿ, ಆನೆಗುಡ್ಡೆ, ದರೆಗುಡ್ಡೆ, ಬೆಳುವಾಯಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಯಾಗಿದ್ದು ಗ್ರಾಮಸ್ಥರ ಜೀವನಾಡಿಯಾಗಿತ್ತು. ಸುಮಾರು 500 ಕುಟುಂಬಗಳು ಈ ಸೇತುವೆಯ ಮೂಲಕವೇ ಆ ಕಡೆಯಿಂದ ಈ ಕಡೆಗೆ, ಈಚೆಯಿಂದ ಆಚೆಗೆ ಹೋಗಲು ಈ ಸೇತುವೆಯನ್ನೇ ಅವಲಂಬಿಸಿಕೊಂಡಿದ್ರು. ಆದರೆ ಈ ಸೇತುವೆಯ ಆಯಸ್ಸು ಮುಗಿದು 10 ವರ್ಷಗಳ ಹಿಂದೆಯೇ ಮಳೆಗಾಲದಲ್ಲಿ ಕುಸಿದು ಬಿದ್ದು ನೀರು ಪಾಲಾಗಿದ್ದು ಆ ನಂತರ ಹಲವು ಕುಟುಂಬಗಳ ಜೀವನ ಅಸ್ತವ್ಯಸ್ತವಾಗಿದೆ. ಈ ಸೇತುವೆಯು ಕುಸಿದು ಬಿದ್ದ ಪರಿಣಾಮವಾಗಿ ಕೂಲಿ ಕೆಲಸಕ್ಕೆ, ಶಾಲಾ ಕಾಲೇಜಿಗೆ ಹೋಗುವವರು ಅಧಿಕ ವೆಚ್ಚವನ್ನು ಭರಿಸಿ 4-5 ಕಿಲೋಮೀಟರ್ ಸುತ್ತು ಬಳಸಿ ಆಟೋ ಮಾಡಿಕೊಂಡು ಹೋಗಬೇಕಾಗಿದ್ದು, ಇದರಿಂದಾಗಿ ಬಡ ಜನರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಸೇತುವೆ ಕುಸಿದು ಬಿದ್ದ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಅಂದಿನ ಶಾಸಕ ಕೆ. ಅಭಯಚಂದ್ರ ಜೈನ್ ಅವರು ತಾತ್ಕಾಲಿಕವಾಗಿ ಕಾಲು ಸಂಕ ನಿರ್ಮಾಣಕ್ಕಾಗಿ 10 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ರು. ಆದರೆ ಜನರು ತಮಗೆ ಕೋಟಿ ವೆಚ್ಚದಲ್ಲಿಯೇ ಸೇತುವೆಯಾಗಬೇಕೆಂದು ಪಟ್ಟು ಹಿಡಿದಿದ್ರು. ನಂತರ ಶಾಸಕರಾಗಿ ಆಯ್ಕೆಯಾಗಿದ್ದ ಉಮಾನಾಥ ಕೋಟ್ಯಾನ್ ಮತ್ತು ಅಂದಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆ ನಿರ್ಮಾಣದ ಭರವಸೆಯನ್ನು ನೀಡಿದ್ರು. ಮತ್ತು ಅಂದಿನ ಬಿಜೆಪಿ ಸರ್ಕಾರವು ಕೋಟಿ ಅನುದಾನವನ್ನು ಮೀಸಲಿಟ್ಟಿತ್ತು. ಆದರೆ ಸರ್ಕಾರ ಅಧಿಕಾರವನ್ನು ಕಳೆದುಕೊಂಡಿದ್ದು, ನಂತರ ಬಂದ ಕಾಂಗ್ರೆಸ್ ಸರ್ಕಾರವು ಸೇತುವೆ ನಿರ್ಮಾಣಕ್ಕೆ ಅನುದಾನವನ್ನು ಮೀಸಲಿಡದೇ ಇರುವುದರಿಂದ ಸೇತುವೆ ನಿರ್ಮಾಣದ ಕನಸು ನನಸಾಗಿಯೇ ಉಳಿದಿದೆ. ವಾಲ್ಪಾಡಿಯ ಪರಿಸರದ ದೈವಸ್ಥಾನವೊಂದರಲ್ಲಿ ಇದೇ ತಿಂಗಳಲ್ಲಿ ಸೋಣದ ಕೋಲ ನಡೆಯಲಿದೆ. ಈ ಕೋಲಕ್ಕೆ ಸೇತುವೆಯ ಇನ್ನೊಂದು ಬದಿಯಿಂದ ಮತ್ತೊಂದು ಬದಿಗೆ ದೈವದ ಭಂಡಾರವು ಬರಬೇಕು. ಸೇತುವೆ ಇದ್ದಾಗ ಸೇತುವೆಯ ಮೂಲಕ ಕರೆದೊಯ್ಯಲಾಗುತ್ತಿತ್ತು. ಆದರೆ ಸೇತುವೆ ಕುಸಿದು ಬಿದ್ದಿದ್ದರಿಂದ ಕಳೆದ 10 ವರ್ಷಗಳಿಂದ ನೀರು ತುಂಬಿ ಹರಿಯುತ್ತಿರುವ ತೋಡಿನಲ್ಲಿಯೇ ಭಂಡಾರವನ್ನು ಹೊತ್ತುಕೊಂಡು ಬರುವಂತಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಪಂಚಾಯತ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸರ್ಕಾರದ ಗಮನಕ್ಕೆ ತಂದು ವಾಲ್ಪಾಡಿಯ ಜನತೆಗೆ ಸೇತುವೆ ಭಾಗ್ಯವನ್ನು ಕರುಣಿಸಬೇಕಾಗಿದೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.